ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಕತೆ ಪೂರ್ತಿ ಓದಿ ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 114. ಪಪ್ಪ, ನನಗ್ಯಾಕೋ ಇದು ಸರಿ ಕಾಣುತ್ತಿಲ್ಲ. ಆರಾಧ್ಯ ಏನೋ ಚಿಕ್ಕವಳು, ಅವಳಿಗೆ ಏನೂ ತಿಳಿಯುವುದಿಲ್ಲ. ನೀವಾದರೂ ಅವಳಿಗೆ ಬುದ್ಧಿ ಹೇಳುತ್ತೀರಾ ಎಂದು ತಿಳಿದಿದ್ದೆ. ಆದರೆ ನೀವು ಕೂಡ ಅವಳ ರೀತಿಯೇ ಹೋಗುತ್ತಿದ್ದೀರಾ. ಇದು ಸರಿಯಾ ಪಪ್ಪ? ಗಿಳಿಯನ್ನು ಸಾಕಿ ಗಿಡುಗನ ಕೈಗೆ ಕೊಟ್ಟ ಹಾಗೆ ನಮ್ಮ ಮುದ್ದುವನ್ನು ಅವನಿಗೆ ಮದುವೆ ಮಾಡಿಕೊಡಲು ಆಗುತ್ತದಾ? ನೀವೇ ಹೇಳಿ. ನಮ್ಮ ಆರಾಧ್ಯಳನ್ನು ಮದುವೆಯಾಗಲು ಏನು ಯೋಗ್ಯತೆ ಇದೆ ಪಪ್ಪ ಅವನಿಗೆ? ಚಿನ್ನದ ಚಮಚ ಬಾಯಲ್ಲಿ ಇಟ್ಟು ಹುಟ್ಟಿದ ನಮ್ಮ ಮುದ್ದು ಎಲ್ಲಿ? ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿರುವ ಅವನು ಎಲ್ಲಿ? ಮುದ್ದುಗೆ ನೀವು ಬುದ್ಧಿ ಹೇಳುತ್ತೀರಾ ಎಂದು ತಿಳಿದರೆ ನೀವೇ ಅವನ ಜೊತೆ ಮಾತನಾಡಲು ಹೋಗುತ್ತಿದ್ದೀರಲ್ಲ ಪಪ್ಪ. ಇದು ನನಗೆ ಯಾಕೋ ಇಷ್ಟವಾಗುತ್ತಿಲ್ಲ ಎಂದು ಕಾರನ್ನು ಓಡಿಸುತ್ತಲೇ ಹೇಳಿದನು ಧನುಷ್. ತನ್ನ ತಂದೆ ಈ ಮದುವೆಯನ್ನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂದು ತಿಳಿದಿದ್ದವನ ಆಲೋಚನೆಗಳನ್ನು ಸುಳ್ಳು ಮಾಡಿದ್ದರು ಮಿಥುನ್ ಅವರು. ತನ್ನ ಮಗಳನ್ನು ರಿಷಿಗೆ ಮದುವೆ ಮಾಡಲು ಒಪ್ಪಿಗೆ ಕೊಟ್ಟಿರುವುದೇ ಧನುಷ್ಗೆ ಇಷ್ಟವಾಗುತ್ತಿಲ್ಲ. ಅಂಥದ್ದರಲ್ಲಿ ಈಗ ಅವರು ರಿಷಿಯ ಜೊತೆ ಮಾತನಾಡಲು ಹೋಗುತ್ತಿದ್ದಾರೆ. ಇದೇ ಅವನ ಬೇಸರಕ್ಕೆ ಕಾರಣವಾಗಿ ತಂದೆಯ ಮುಂದೆ ಈಗ ಆ ಬೇಸರವನ್ನು ಹೊರಹಾಕುತ್ತಿದ್ದಾನೆ. ಅಲ್ಲದೆ ಈಗಾಗಲೇ ರಿಷಿಯ ಮೇಲೆ ಕೋಪ ತಾರಕಕ್ಕೇರಿದೆ ಅವನಿಗೆ. ಆದರೆ ಅವನ ಜೊತೆ ಮಾತನಾಡಲು ತನ್ನ ತಂದೆ ಬಿಡುತ್ತಿಲ್ಲವಲ್ಲ ಎನ್ನುವ ಅಸಮಾಧಾನ ಅವನಿಗೆ. ಧನು, ಆರಾಧ್ಯ ಚಿಕ್ಕವಳೇ ಇರಬಹುದು, ಆದರೆ ಬಹಳ ವಿವೇಕ ಉಳ್ಳವಳು. ಅವಳು ಏನೇ ನಿರ್ಧಾರ ಮಾಡಿದರೂ ತುಂಬ ಆಲೋಚಿಸಿ ನಿರ್ಧಾರ ಮಾಡಿರುತ್ತಾಳೆ. ಈಗ ನಾವು ಅವಳ ಇಷ್ಟದ ವಿರುದ್ಧ ಹೋದರೆ ನೋವು ಆಗುವುದು ನಮ್ಮ ಮಗಳಿಗೆ ಅಲ್ಲವೇ? ಅವಳಿಗೆ ನೋವು ಕೊಟ್ಟು ಅವಳನ್ನು ಶ್ರೀಮಂತರಿಗೆ ಮದುವೆ ಮಾಡಿದರೆ ಅವಳು ನೆಮ್ಮದಿಯಾಗಿ ಇರುತ್ತಾಳಾ ಹೇಳು? ಅದಕ್ಕೋಸ್ಕರವೇ ನಾನು ಅವಳು ಇಷ್ಟಪಟ್ಟ ಬದುಕನ್ನು ಅವಳಿಗೆ ಕೊಡಿಸಬೇಕು ಎಂದು ನಿರ್ಧಾರ ಮಾಡಿದ್ದು ಎಂದರು. ಪಪ್ಪ, ನನ್ನ ಮಾತು ಯಾಕೆ ನಿಮಗೆ ಅರ್ಥವಾಗುತ್ತಿಲ್ಲ? ಅವಳು ಇಷ್ಟಪಟ್ಟ ಬದುಕು ಎಂದು ಅವನಿಗೆ ಕೊಟ್ಟು ಮದುವೆ ಮಾಡುತ್ತೀರಾ? ಆದರೆ ಆ ಮನೆಯಲ್ಲಿ ನಮ್ಮ ಆರಾಧ್ಯಳಿಗೆ ಒಂದು ದಿನವೂ ಕೂಡ ಇರಲು ಆಗುವುದಿಲ್ಲ. ಆ ಮನೆ, ಅಲ್ಲಿಯ ಜನರು ಉಸಿರು ಕಟ್ಟುತ್ತೆ ಪಪ್ಪ ಅವಳಿಗೆ ಎಂದನು ಸೋತ ಧ್ವನಿಯಲ್ಲಿ. ಆ ಉಸಿರು ಕಟ್ಟುವ ವಾತಾವರಣದಲ್ಲಿ ಜೀವನ ಮಾಡುತ್ತೀನಿ ಎಂದು ಹೇಳುತ್ತಿದ್ದಾಳೆ. ಅದನ್ನು ನಾವು ಈಗ ಬೇಡ ಎಂದರೆ ಕೇಳುವುದಿಲ್ಲದನು. ಈಗಾಗಲೇ ಅವಳು ಎಷ್ಟು ನೋವು ತಿನ್ನುತ್ತಿದ್ದಾಳೆ ಎಂದು ನೀನೇ ನೋಡಿದೆಯಲ್ಲ. ನನ್ನ ಮಗಳಿಗೆ ಮತ್ತಷ್ಟು ನೋವು ಕೊಡಲು ನನಗೆ ಇಷ್ಟ ಇಲ್ಲ ಎಂದರು. ಇನ್ನು ತಾನು ಎಷ್ಟು ಹೇಳಿದರೂ ತನ್ನ ಮಾತನ್ನು ಕೇಳುವುದಿಲ್ಲ ಎಂದು ಯೋಚಿಸಿದವನು ಮೌನವಾಗಿಯೇ ಕಾರು ಓಡಿಸಿದನು. ತನ್ನ ತಂದೆ ಆಫೀಸಿಗೆ ಹೋಗುವುದನ್ನೇ ಕಾಯುತ್ತಿದ್ದವಳು ಅವರು ತಿಂಡಿ ಮುಗಿಸಿ ಹೊರಟ ನಂತರ ಸ್ಕೂಲ್ಗೆ ಹೋಗಲು ತಯಾರಾಗುತ್ತಿದ್ದ ಸ್ಪಂದನ ಅವರನ್ನು ಕಾಣಲು ಅವರ ಕೋಣೆಗೆ ಓಡಿ ಬಂದಿದ್ದಳು. ಮಮ್ಮಿ ಎಂದು ಬಂದವಳೆ ಸೀರೆಯ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಿದ್ದವರನ್ನು ಒಡನೆ ತಬ್ಬಿದವಳು ಥ್ಯಾಂಕ್ ಯು ಮಮ್ಮಿ ಎಂದು ಅವರ ಎದೆಗೊರಗಿದಳು. ಇಂದಿನ ಮಗಳ ಖುಷಿಯನ್ನು ಗಮನಿಸಿದವರು, ಏನು, ನನ್ನ ಮಗಳು ಇವತ್ತು ಬಹಳ ಖುಷಿಯಾಗಿದ್ದಾಳೆ ಎಂದು ಕಾರಣ ಗೊತ್ತಿದ್ದರೂ ಅವಳನ್ನು ಛೇಡಿಸುವಂತೆ ಕೇಳಿದರು. ಗೊತ್ತಿದ್ದು ಮತ್ತೆ ಕೇಳ್ತಿದ್ದೀರಾ ಮಮ್ಮಿ ಎಂದವಳ ಮುಖದ ಮೇಲೆ ನಾಚಿಕೆ ಆವರಿಸಿತು. ಸ್ಪಂದನ ಅವರ ಎದೆಗೊರಗಿದವಳು ಹಿಂದೆ ಸರಿಯಲೇ ಇಲ್ಲ. ಗೊತ್ತು, ಆದರೂ ನನ್ನ ಮಗಳ ಬಾಯಿಯಿಂದ ಕೇಳುವ ಆಸೆ ಎಂದರು ನಗುತ್ತಾ. ಹೋಗಿ ಮಮ್ಮಿ ಎಂದು ಅವರ ಹಿಡಿತ ಬಿಗಿ ಮಾಡಿದವಳ ಹುಸಿ ಮುನಿಸು ತೋರಿದಳು. ಮಗಳ ನೆತ್ತಿಯ ಮೇಲೆ ಪುಟ್ಟ ಮುತ್ತನಿರಿಸಿದವರು, ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಮುದ್ದು ಎಂದರು. ನನ್ನ ಈ ಖುಷಿಗೆ ನೀವೇ ಕಾರಣ ಮಮ್ಮಿ, ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳುತ್ತಾ ಹಿಂದೆ ಸರಿದಿದ್ದಳು. ನನಗೆ ನನ್ನ ಮಗಳ ಖುಷಿ ಮುಖ್ಯ, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡುತ್ತೇನೆ. ಆದರೂ ಈ ವಿಚಾರದಲ್ಲಿ ನನಗೂ ನಿನ್ನ ಮೇಲೆ ಆತಂಕ ಇದೆ ಮುದ್ದು ಎಂದು ಈ ಬಾರಿ ಅವರ ಧ್ವನಿ ಗಂಭೀರವಾಯಿತು. ಯಾಕೆ ಮಮ್ಮಿ ಎಂದಳು. ಅವರ ಗಂಭೀರ ಧ್ವನಿಯನ್ನು ಕೇಳಿ ಎದೆಯಲ್ಲಿ ಸಣ್ಣ ನಡುಕ ಅವಳಿಗೆ. ಜೀವನ ನಾವು ಅಂದುಕೊಂಡಂಗೆ ಇರುವುದಿಲ್ಲ ಮುದ್ದು. ಈಗೇನೋ ಪ್ರೀತಿಸುವವನನ್ನು ಕೈ ಹಿಡಿಯುವ ಭರದಲ್ಲಿ ಆ ಜೀವನಕ್ಕೆ ಹೊಂದಿಕೊಳ್ಳುತ್ತೇನೆ ಎಂದು ನೀನು ಹೇಳಬಹುದು. ಆದರೆ ಹೇಳಿದಷ್ಟು ಸುಲಭವಾಗಿ ಹೊಂದಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎಷ್ಟೋ ದಾಂಪತ್ಯ ಜೀವನಗಳು ಮುರಿದು ಬೀಳಲು ಇದೇ ಕಾರಣ. ನೀನು ಬೆಳೆದಿರುವ ವಾತಾವರಣ ಬೇರೆ, ನಿನ್ನ ಜೀವನ ಶೈಲಿಯೇ ಬೇರೆ. ಅಂಥದ್ದರಲ್ಲಿ ಈಗ ನೀನು ಅಲ್ಲಿ ಹೋಗಿ ಹೊಂದಿಕೋ ಎಂದರೆ ಹೇಗೆ ಹೊಂದಿಕೊಳ್ಳುತ್ತೀಯಾ?
ಅದು ನಿನಗೆ ಬಹಳ ಕಷ್ಟವಾಗಬಹುದು. ಈ ಜೀವನ ನನಗೆ ಬೇಡ ಎನಿಸಬಹುದು. ಆಗ ಏನು ಮಾಡ್ತೀಯಾ? ದೂರದ ಬೆಟ್ಟ ಕಣ್ಣಿಗೆ ಚಂದವಾಗಿ ಕಂಡರೂ ಸಹ ಅದರ ಹತ್ತಿರಕ್ಕೆ ಹೋದಾಗಲೇ ಅದರ ಗಾತ್ರ ಎತ್ತರ ನಮಗೆ ಕಾಣಿಸುವುದು ಎಂದರು. ಒಬ್ಬ ತಾಯಿಯಾಗಿ ಮಗಳಿಗೆ ಜೀವನವನ್ನು ಅರ್ಥ ಮಾಡಿಸುವುದು ಅವರ ಕರ್ತವ್ಯ ಕೆಲಸವನ್ನು ಸ್ಪಂದನ ಅವರು ಮಾಡುತ್ತಿದ್ದರು. ಮಮ್ಮಿ, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲವಾ ಎಂದವಳ ಕಣ್ಣುಗಳು ಆಗಲೇ ತುಂಬಿದವು. ಇಲ್ಲಿ ನಂಬಿಕೆಯ ಪ್ರಶ್ನೆ ಅಲ್ಲ ಮುದ್ದು. ನೀರು ಮೇಲೆ ಪ್ರಶಾಂತವಾಗಿ ಕಂಡರೂ ಸಹ ಅದರ ಒಳಗೆ ಇಳಿದಾಗಲೇ ನಮಗೆ ಅದರ ಆಳ ಅರಿವಾಗುವುದು. ನೀನು ಹೊಂದಿಕೊಳ್ಳುತ್ತೇನೆ ಎಂದು ಸುಲಭವಾಗಿ ಹೇಳಿದರೂ ಸಹ ಕೆಲವು ಸಂದರ್ಭಗಳು ನಿನ್ನ ಮನಸ್ಸನ್ನು ರಾಡಿ ಮಾಡಿಬಿಡುತ್ತವೆ. ಆತುರಕ್ಕೆ ತೆಗೆದುಕೊಂಡ ನಿರ್ಧಾರಕ್ಕೆ ಆಯಸ್ಸು ಕಡಿಮೆ ಎಂದು ಹೇಳುತ್ತಾರೆ. ನಿನ್ನ ನಿರ್ಧಾರದಲ್ಲೂ ಇದೇ ಭಯ ನನಗೆ ಎಂದರು. ಇಲ್ಲ ಮಮ್ಮಿ, ಇದು ನಾನು ಆತುರಕ್ಕೆ ತೆಗೆದುಕೊಂಡ ನಿರ್ಧಾರ ಅಲ್ಲ. 2 ವರ್ಷದ ಹಿಂದೆಯೇ ಅವರನ್ನೇ ಮದುವೆಯಾಗಬೇಕು ಎಂದು ಯೋಚಿಸಿದ ಮೇಲೆ ಪ್ರೀತಿಸಲು ಶುರು ಮಾಡಿದ್ದು ನಾನು. ನೀವು ಹೇಳಿದ ಹಾಗೆ ನನಗೆ ಹೊಂದಿಕೊಳ್ಳಲು ಸ್ವಲ್ಪ ಕಷ್ಟ ಆಗುತ್ತೆ ಮಮ್ಮಿ. ಹಾಗಂತ ಹೊಂದಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳಲಾರೆ. ನಿಮ್ಮ ಆಶೀರ್ವಾದ, ಅವರ ಪ್ರೀತಿ ಖಂಡಿತ ನನ್ನನ್ನು ಹೊಂದಿಕೊಳ್ಳುವಂತೆ ಮಾಡುತ್ತದೆ. ಆ ನಂಬಿಕೆ ನನಗಿದೆ. ನೀವು ನನ್ನ ಮೇಲೆ ನಂಬಿಕೆ ಇಡಿ ಮಮ್ಮಿ ಎಂದಳು. ಅರಮನೆಯಂತಹ ಮನೆ, ಕೈಗೊಬ್ಬರು ಕಾಲಿಗೊಬ್ಬರು ಆಳು, ಇದು ಬೇಕು ಎಂದರೆ ಅವಳ ಮುಂದಿಡುವ ತಂದೆ ತಾಯಿಗಳು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಅಣ್ಣ, ಜಗಳ ಮಾಡಿ ಮುನಿಸು ತೋರಿದರೂ ಪ್ರೀತಿ ತೋರುವ ತಂಗಿ. ಇಂತಹ ವಾತಾವರಣದಲ್ಲಿ ಬೆಳೆದವಳಿಗೆ ಅಕ್ಕಿಯ ಗೂಡಿನಂತಿರುವ ಹೆಂಚಿನ ಮನೆ, ಎಲ್ಲದಕ್ಕೂ ಲೆಕ್ಕಾಚಾರ ಮಾಡಿ ಖರ್ಚು ಮಾಡುವಂತಹ ಪರಿಸ್ಥಿತಿ ಆಗಿದ್ದಾಗ ಅವಳಿಗೆ ಹೊಂದಿಕೊಳ್ಳುವುದು ಅಷ್ಟು ಸುಲಭವೇ? ನಿನ್ನ ಮೇಲಿನ ನಂಬಿಕೆಯಿಂದಲೇ ನಿನ್ನ ಪಪ್ಪನನ್ನು ನಾನು ಈ ಮದುವೆಗೆ ಒಪ್ಪಿಸಿರುವುದು ಮುದ್ದು. ಗಂಡನಿಗೆ ಈಗಲಾಗಿ ಆ ಮನೆಯ ಸೊಸೆಯಾಗಿ ನಿನ್ನ ಜವಾಬ್ದಾರಿಯನ್ನು ನೀನು ಸಮರ್ಪಕವಾಗಿ ನಿಭಾಯಿಸಬೇಕು ಎಂದರು. ಖಂಡಿತ ಮಮ್ಮಿ, ನಿಮ್ಮ ನಂಬಿಕೆಯನ್ನು ನಾನು ಉಳಿಸಿಕೊಳ್ಳುತ್ತೇನೆ ಎಂದು ಖುಷಿಯಲ್ಲಿ ಹೇಳಿದವಳು ಕ್ಷಣವೂ ಅಲ್ಲಿ ಅವಳ ಮುಖಭಾವ ಬದಲಾಯಿತು. ಮಮ್ಮಿ, ರಿಷಿ ನಿಜವಾಗಿಯೂ ನಾನು ಮದುವೆಯಾಗಲು ಒಪ್ಪುತ್ತಾರಾ? ಅನುಮಾನದಲ್ಲಿಯೇ ಕೇಳಿದಳು. ತಾನು ಅಷ್ಟೆಲ್ಲ ಪ್ರೀತಿಯನ್ನು ಹೇಳಿಕೊಂಡರೂ ಒಪ್ಪದೇ ಇರುವವನು ಈಗ ಒಪ್ಪುತ್ತಾನಾ ಎನ್ನುವ ಭಯ ಅವಳಿಗೆ. ಖಂಡಿತ ಒಪ್ಪುತ್ತಾನೆ ಮುದ್ದು. ಯಾಕಂದರೆ ಹೋಗಿರುವವರು ನಿನ್ನ ಪಪ್ಪ. ನಿನ್ನ ಪಪ್ಪನ ಮಾತನ್ನು ಯಾರೂ ಅಷ್ಟು ಸುಲಭವಾಗಿ ತಳ್ಳಿ ಹಾಕುವುದಿಲ್ಲ. ಅವನು ಒಪ್ಪಲಿಲ್ಲ ಎಂದರೂ ನಿನಗೋಸ್ಕರ ನಿನ್ನ ಪಪ್ಪ ಒಪ್ಪಿಸುತ್ತಾರೆ ಎಂದರು. ತಾಯಿಯ ಮಾತು ಕೇಳಿದವಳಿಗೆ ಈಗ ಮನಸ್ಸಿಗೆ ಸ್ವಲ್ಪ ನಿರಾಳವಾದಂತಾಯಿತು. 2 ದಿನದಿಂದ ಧನುಷ್ ತನ್ನ ಕಚೇರಿಗೆ ಹೋಗಿರಲಿಲ್ಲ. ಇವತ್ತು ತನ್ನ ತಂದೆಯ ಜೊತೆ ಹೋಗಿದ್ದನು ನೋಡಿ ಎಲ್ಲರೂ ಎದ್ದು ನಿಂತು ಮಿಥುನ್ ಅವರಿಗೆ ಗೌರವವನ್ನು ಸಲ್ಲಿಸುತ್ತಿದ್ದರು. ಧನುಷ್ ರಿಷಿಯ ಮುಂದೆ ಹಾದು ಹೋಗುವಾಗ ಎದ್ದು ನಿಂತಿದ್ದವನನ್ನು ಕೆಂಡ ಉಗುಳುವ ಕಣ್ಣಿನಲ್ಲಿಯೇ ನೋಡಿಕೊಂಡು ಕೈ ಮುಷ್ಟಿ ಮಾಡಿ ಕೋಪದಲ್ಲಿ ಅಲ್ಲಿಂದ ಮುಂದೆ ಹೋಗಿದ್ದನು. ಅದನ್ನು ರಿಷಿ ಗಮನಿಸಿದರೂ ಕೂಡ ತನಗೇನು ಎಂಬಂತೆ ಸಾಧಾರಣವಾಗಿ ನಿಂತಿದ್ದನು. ಮಿಥುನ್ ಅವರು ಅವನ ಮುಂದೆ ಬರುತ್ತಿದ್ದ ಹಾಗೆ ಗುಡ್ ಮಾರ್ನಿಂಗ್ ಸರ್ ಎಂದನು. ರಿಷಿಯನ್ನು ಈ ಮೊದಲು ತುಂಬ ಸಲ ನೋಡಿದ್ದರೂ ಸಹ ಮಿಥುನ್ ಅವರ ಕಣ್ಣಿಗೆ ಇಂದು ವಿಶೇಷವಾಗಿ ಕಂಡಿದ್ದನು. ಅದಕ್ಕೆ ಕಾರಣ ತನ್ನ ಮಗಳು ಪ್ರೀತಿಸುತ್ತಿರುವ ಹುಡುಗ ಎನ್ನುವ ಆಲೋಚನೆ ಇರಬಹುದು. ಹಾಗಂತ ಅವನ ಎದುರಿಗೆ ತನ್ನ ಬಿಗುಮಾನವನ್ನು ಬಿಡಲಿಲ್ಲ. ಇವರು ಗಂಭೀರವಾಗಿಯೇ ಅಲ್ಲಿಂದ ಒಳಗೆ ನಡೆದಿದ್ದರು. ಧನುಷ್ ಕೋಪದ ನೋಟ, ಮಿಥುನ್ ಅವರ ಗಂಭೀರವಾದ ನೋಟ ನೋಡಿದವನಿಗೆ ಆರಾಧ್ಯ ನಿನ್ನನ್ನು ಪ್ರೀತಿಸಿರುವ ವಿಷಯ ಅವರ ಮನೆಯವರಿಗೆ ತಿಳಿದಿದೆ ಎಂದು ಹೇಳಿದ ಶರದಿಯ ಮಾತುಗಳು ನೆನೆದವನು ಆಗಲೇ ಮುಂದೆ ಆಗುವ ಅನಾಹುತಗಳ ಬಗ್ಗೆ ನೆನಪು ಮಾಡಿಕೊಂಡಿದ್ದನು. ಈ ಕಂಪನಿಯಲ್ಲಿ ಇವತ್ತೇ ನನ್ನ ಕೊನೆಯ ದಿನ ಎನಿಸುತ್ತದೆ. ಖಂಡಿತ ನನ್ನನ್ನು ಕೆಲಸದಿಂದ ತೆಗೆಯುತ್ತಾರೆ ಎಂದು ಯೋಚಿಸಿದವನು ತನ್ನ ಜಾಗದಲ್ಲಿ ಕುಳಿತು ತನ್ನ ಕೆಲಸ ಮುಂದುವರಿಸಿದನು. ಈಗಾಗಲೇ ಅವನು ಈ ಕಂಪನಿಯಿಂದ ತನ್ನನ್ನು ತೆಗೆಯುತ್ತಾರೆ ಎಂದು ಬೇರೊಂದು ಕಂಪನಿಯಲ್ಲಿ ಕೆಲಸ ನೋಡಿಕೊಳ್ಳಬೇಕು ಎಂದು ನಿರ್ಧರಿಸಿ ಆಗಿತ್ತು. ಮಿಥುನ್ ಅವರು ಹೋಗಿ ಧನುಷ್ ಕೂರುತ್ತಿದ್ದ ಕುರ್ಚಿಯ ಮೇಲೆ ಕುಳಿತರೆ ಧನುಷ್ ಅವರ ಮುಂದಿದ್ದ ಕುರ್ಚಿಯಲ್ಲಿ ಕುಳಿತನು. ಧನುಷ್, ನಿನ್ನೆ ನೀನು ಯಾಕೆ ಆಫೀಸ್ಗೆ ಬರಲಿಲ್ಲ? ಮೀಟಿಂಗ್ ಕೂಡ ಕ್ಯಾನ್ಸಲ್ ಮಾಡಲು ಹೇಳಿದೆ.
ಎಷ್ಟು ಫೈಲ್ಗಳು ಪೆಂಡಿಂಗ್ ಇದೆ ನೋಡು ಎಂದು ಗೊತ್ತಾ. ಧನುಷ್ ಅವನ ಚೇಂಬರ್ಗೆ ಹೋಗಿ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅಲ್ಲಿಗೆ ಹೋಗಿ ಅವನ ಮೇಲೆ ಗದರಿದರು ಶ್ರೇಯಾ ಅವರು. ಮಿಥುನ್ ಅವರು ಅಲ್ಲಿದ್ದರೂ ಸಹ ಯಾವ ಅಂಜಿಕೆಯೂ ಇಲ್ಲ ಅವರಿಗೆ. ಯಾಕೆಂದರೆ ಧನುಷ್ ಮೊದಲ ಬಾರಿಗೆ ಕಂಪನಿಗೆ ಬಂದಾಗಿನಿಂದಲೂ ಅವನಿಗೆ ಕೆಲಸ ಕಲಿಸಿಕೊಡುತ್ತಾ ಅವನನ್ನು ಕೆಲಸದಲ್ಲಿ ಅವನನ್ನು ತಿದ್ದುತ್ತಾ ಬಂದಿರುವುದು ಶ್ರೇಯಾ ಅವರು. ಆಂಟಿ, ಮೀಟಿಂಗ್ ಹಾಳಾಗಿ ಹೋದರೆ ಹೋಗಲಿ, ಇಲ್ಲಿ ಆರಾಧ್ಯಳ ಜೀವನವೇ ಹಾಳಾಗುತ್ತಿದೆ ಎಂದನು ಕೋಪದಲ್ಲಿ. ಆರಾಧ್ಯ ರಿಷಿಯನ್ನು ಪ್ರೀತಿಸುತ್ತಿರುವುದು ತಿಳಿದಿದ್ದರಿಂದ ಧನುಷ್ ಯಾಕೆ ಹಾಗೆ ಮಾತನಾಡುತ್ತಿದ್ದಾನೆ ಎಂದು ತಿಳಿದು ಹೋಗಿತ್ತು. ಈಗ ಏನಾಯಿತು ಎಂದು ಹೀಗೆ ಮಾತನಾಡುತ್ತಿದ್ದೀಯ ಧನು ಎಂದರು ಶ್ರೇಯಾ. ಇನ್ನೇನು ಆಗಬೇಕು ಆಂಟಿ, ಆರಾಧ್ಯಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡುತ್ತಾರಂತೆ ಎಂದನು ಅದೇ ಅಸಮಾಧಾನದಲ್ಲಿ. ಧನುಷ್ನ ಮಾತು ಕೇಳಿ ಶ್ರೇಯಾ ಅವರಿಗೆ ಆಶ್ಚರ್ಯವಾಗಿತ್ತು. ಕೋಟ್ಯಾಧೀಶ್ವರರ ಮಗಳನ್ನು ಸಾಮಾನ್ಯ ಕೆಲಸಗಾರರಿಗೆ ಕೊಟ್ಟು ಮದುವೆ ಮಾಡುವುದು ಎಂದರೆ ತಮಾಷೆಯ ಮಾತೆ. ಸರ್, ಧನು ಏನು ಹೇಳುತ್ತಿದ್ದಾನೆ? ಹೌದು ಶ್ರೇಯಾ, ಕೆಲವೊಮ್ಮೆ ಮಕ್ಕಳ ಸಂತೋಷಕ್ಕೋಸ್ಕರ ನಾವು ಈ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಎಂದವರು. ಧನು, ನೀನು ಶ್ರೇಯಾ ಕ್ಯಾಬಿನ್ಗೆ ಹೋಗಿ ಫೈಲ್ ಚೆಕ್ ಮಾಡುತ್ತಿರು ಎಂದರೆ. ನಾನು ಹೋಗಲ್ಲ ಪಪ್ಪ, ನಾನು ಇಲ್ಲೇ ಇರ್ತೀನಿ ಎಂದನು. ಧನು, ಬೇಡ ಎಂದೇನಲ್ಲ, ನಾನು ಮಾತನಾಡುತ್ತೇನೆ, ನೀನು ಈಗ ಶ್ರೇಯಾ ಕ್ಯಾಬಿನ್ಗೆ ಹೋಗು ಎಂದವರು. ಶ್ರೇಯಾ, ಇವನನ್ನು ಕರೆದುಕೊಂಡು ಹೋಗು ಎಂದರು. ಧನುಷ್ಗೆ ಕಣ್ಣಿನಲ್ಲಿಯೇ ಸನ್ನೆ ಮಾಡಿ ಬಾ ಎಂದು ಹೇಳಿ ಮುಂದೆ ಹೋದರು ಶ್ರೇಯಾ. ಇಬ್ಬರು ಹೊರ ಹೋಗುತ್ತಿದ್ದ ಹಾಗೆ P1ಗೆ ಇಳಿ ರಿಷಿಯನ್ನು ತನ್ನ ಕ್ಯಾಬಿನ್ಗೆ ಬರಲು ಹೇಳಿದರು. P1 ಬಂದು ರಿಷಿಗೆ ಹೇಳುತ್ತಿದ್ದ ಹಾಗೆ, ನಾನಂದುಕೊಂಡ ಹಾಗೆ ಆಯಿತು, ಈ ಕಂಪನಿಯಲ್ಲಿ ಇವತ್ತೇ ಕೊನೆ ಅಲ್ಲ ಅನಿಸುತ್ತದೆ, ಈಗಲೇ ಕೊನೆ ಇರಬೇಕು ಎಂದುಕೊಂಡು ಮಿಥುನ್ ಅವರ ಕ್ಯಾಬಿನ್ಗೆ ಹೋಗಿದ್ದನು. ಮೇ ಐ ಕಮಿನ್ ಸರ್ ಎಂದರೆ ಎಸ್ ಕಮಿನ್ ಎಂದು ಫೈಲ್ ಒಳಗೆ ಮುಖ ಒದಗಿಸಿಯೇ ಹೇಳಿದರು. ಒಳಗೆ ಹೋದವನು ಅವರ ಮುಂದೆ ನಿಂತನು. ಟೇಕ್ ಯುವರ್ ಸೀಟ್ ಎಂದರು. ಪರವಾಗಿಲ್ಲ ಸರ್ ಎಂದು ಎದ್ದು ನಿಂತನು. ಮುಂದುವರೆಯುವುದು ರಿಷಿ ಹೇಳಿದ ಹಾಗೆ ಅವನನ್ನು ತೆಗೆಯಲು ಕರೆದಿದ್ದಾರೆ ಎಂದು ತಿಳಿದುಕೊಂಡಿದ್ದಾನೆ. ಆದರೆ ಮಿಥುನ್ ಅವರು ಅವನ ಮದುವೆ ವಿಷಯವನ್ನು ಮಾತನಾಡಲು ಇಲ್ಲಿಗೆ ಕರೆಸಿದ್ದಾರೆ. ಅವನು ಮದುವೆಗೆ ಒಪ್ಪುತ್ತಾನಾ ಅಥವಾ ಇಲ್ಲವಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.